ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಹಲವು ಕಡೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅದರಲ್ಲೂ ಕೂಡ ಈ ಬಾರಿ ಬೆಂಗಳೂರಿನ ಹಲವು ಕಡೆ ಮರಗಳು ರಸ್ತೆಗುರುಳಿದ್ದಾವೆ. ಬೆಂಗಳೂರಿನ ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು ಮತ್ತು ಮೋದಿ ಆಸ್ಪತ್ರೆ ರಸ್ತೆಯಲ್ಲಿರುವಂತಹ 2-3 ಕಡೆ ಮರಗಳು ರಸ್ತೆಗುರುಳಿದ್ದಾವೆ. ಸದ್ಯಕ್ಕೆ ನಾನು ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆ ಬಳಿ ಇದ್ದೀನಿ. ಇಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದಂತಹ ಕಾರುಗಳ ಮೇಲೆ ಒಟ್ಟು 3 ಕಾರುಗಳ ಮೇಲೆ ಮರ ಬಿದ್ದಿದೆ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ನಿಮ್ಗೆ ತೋರಿಸ್ತಿದ್ದಾರೆ. ಸಂಜೆ 6ರಿಂದ 7 ಗಂಟೆ ಸುಮಾರಿಗೆ ಸಾಕಷ್ಟು ಮಳೆ ಬಂದಿತ್ತು. ಮಳೆ ಬಂದಂಥ ಪರಿಣಾಮದಿಂದಾಗಿ ಮರದ ಒಂದು ಕೊಂಬೆ ಕಂಪ್ಲೀಟಾಗಿ ಬಿದ್ದಂತಹ ಪರಿಣಾಮದಿಂದಾಗಿ ರಸ್ತೆ ಪಕ್ಕ ನಿಲ್ಲಿಸಿದ್ದಂಥ ವಾಹನಗಳು 3 ಕಾರುಗಳಿದ್ದಾವೆ. ಇಲ್ಲಿ 3 ಕಾರುಗಳ ಮೇಲೂ ಕೂಡ ಬಿದ್ದಿದ್ದಾವೆ. ಇನ್ನೂ ಕೂಡ ಘಟನಾ ಸ್ಥಳಕ್ಕೆ ಯಾವುದೇ ರೀತಿಯಂಥ ಅಧಿಕಾರಿಗಳು, BBMP ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ. ಬೇರೆ ಬೇರೆ ಕಡೆ ಕೂಡ ಜ್ಞಾನಭಾರತಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾಗಿ ರಸ್ತೆಗಳಿಗೆ ಮರಗಳು ಬಿದ್ದಿದ್ದಾವೆ. ಎಲ್ಲೆಲ್ಲಿ ಮುಖ್ಯ ರಸ್ತೆ ಇದೆಯೋ, ಎಲ್ಲೆಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಿದೆಯೋ ಅಂಥ ಕಡೆ ಮಾತ್ರ ಭೇಟಿ ನೀಡಿ GBA ಅಧಿಕಾರಿಗಳು ಮರಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಸಾಕಷ್ಟು ಕಡೆ ಇನ್ನೂ ಕೂಡ ಮರಗಳು ಬಿದ್ದರೂ ಕೂಡ ಘಟನಾ ಸ್ಥಳಕ್ಕೆ BBMP ಅಥವಾ GBA ಅಧಿಕಾರಿಗಳು ಬರ್ತಿಲ್ಲ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲೂ ಕೂಡ ಇಷ್ಟೊತ್ತಾದರೂ ಕೂಡ ಯಾವುದೇ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಭೇಟಿ ಮಾಡೋದು ಅಥವಾ ಪರಿಶೀಲನೆ ಮಾಡುವಂಥ ಕಾರ್ಯವನ್ನು ಮಾಡ್ತಿಲ್ಲ. ಬದಲಾಗಿ ಎಲ್ಲೆಲ್ಲಿ ಮೇನ್ ರೋಡ್ನಲ್ಲಿ ಮರಗಳು ಬಿದ್ದಿದ್ದವೋ ಅಂಥ ಕಡೆ ಪೊಲೀಸರೇ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾರೆ. ಬದಲಾಗಿ GBA ಅಧಿಕಾರಿಗಳು ಕೂಡ ಎಲ್ಲ ಕಡೆ ಹೋಗ್ತಿಲ್ಲ. ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಳಿ ಇರುವಂತಹ ಒಂದು ಫ್ಲೈಓವರ್ ಮೇಲೆ ಬಿದ್ದಿದೆ. ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ GBA ಅಧಿಕಾರಿಗಳು ಕಾಣಿಸ್ತಿಲ್ಲ. ಬೆಳಗ್ಗೆ ಬಂದು ಮೇ ಬಿ ತೆರವುಗೊಳಿಸೋದಕ್ಕೆ ಅಧಿಕಾರಿಗಳು ಮುಂದಾಗ್ಬೋದು. ಆದರೆ ಅಧಿಕಾರಿಗಳ ಈ ನಿರ್ಲಕ್ಷ್ಯ ನಿಜಕ್ಕೂ ಕೂಡ ಜನರಿಗೆ ಬೇಸರವನ್ನು ತರ್ತಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.